ವಿಘ್ನ ನಿವಾರಕ ಜ್ಞಾನದೇವತೆ ಮೊದಲು ಪೂಜಿತ ಗಣಪತಿ ತ್ರಿಜಗವಂತಿತ ದೇವರು. ಸರ್ವ ಕಾರ್ಯಗಳಲ್ಲಿ ನಿತ್ಯ ಪೂಜೆಗಳಲ್ಲಿ ಅಗ್ರ ಪೂಜೆ ಸಲ್ಲುವಂಥದ್ದು ಗಣಪತಿಗೆ. ಗಣಪತಿಯನ್ನ ಗಣೇಶ, ಏಕದಂತ, ಲಂಬೋದರ, ಗೌರಿಸುತ, ಈಶಪುತ್ರ, ವಿಘ್ನೇಶ್ವರ, ವಕ್ರತುಂಡ, ಗಜಕರ್ಣ ಮತ್ತು ಹೇರಂಬ ಸೇರಿದಂತೆ 108 ಹೆಸರುಗಳಿಂದ ಕರೆಯೋದುಂಟು. ಹಾಗೆಯೇ ನಮ್ಮ ಮಂಗಳೂರಿನಲ್ಲಿ ಗಣೇಶ ಚತುರ್ಥಿಯಂದು ನಡೆದಂತಹ ಕೆಲವು ಗಣೇಶನ ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಂಡು ಬರೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಮಂಗಳೂರಿನ KSRTCಯಲ್ಲಿದ್ದೇವೆ. KSRTCಯ ಬಸ್ ನಿಲ್ದಾಣದಲ್ಲಿ ವರ್ಷ ಪ್ರತಿ ನಡೆಯುವಂಥ ಒಂದು ನಮ್ಮ ಗಣೇಶೋತ್ಸವ ಸಡಗರದಿಂದ ಆಚರಣೆ ಮಾಡ್ತಾಯಿದ್ವಿ. ಸೊ ಏನೇನು ಇಲ್ಲಿ ಪೂಜಾ ವಿಚಾರ ಇರ್ಬೋದು, ಆ ಥರ ಇಲ್ಲಿ ಶೋಭಾಯಾತ್ರೆ ಇರ್ಬೋದು, ಎಷ್ಟು ದಿನ ಕಾರ್ಯಕ್ರಮ ಅಂತ ಕೇಳ್ಕೊಂಡು ಬರೋಣ. राजाधिराजाय प्रदयधाहिने नमो वयं वै श्रवणाय गौर्महे समे कामान् कामकामाय मह्यं कामेशो वै श्रवणो ददातु. ವಿದ್ಯಾ ಮಹಾಗಣಪತಿ ಸೇವಾ ಸಮಿತಿಯವರು ಊರಿನ ಎಲ್ಲ ಭಕ್ತರನ್ನೆಲ್ಲ ಸೇರಿಕೊಂಡು 40ನೇ ವರ್ಷದ 5 ದಿವಸದ ಆ ಮಹಾಗಣಪತಿಯ ಸೇವೆಗೆ ನೀವೆಲ್ಲ ಕಟಿಬದ್ಧರಾಗಿದ್ದೀರಿ ಅಂತ. ಯಾಕೆ ಅಂತ ಹೇಳಿದ್ರೆ ಕಾರಣಂ ಕರ್ತ ಅಂತ ಹೇಳಿದರೆ ಎಲ್ಲದಕ್ಕೂ ಕಾರಣ ಭಗವಂತ ಅಂತ, ನಾವು ನಿಮಿತ್ತ ಮಾತ್ರ ಅಂತ. ಹಾಗಾದರೆ ವಿಶೇಷವಾಗಿ 39 ವರ್ಷ ಕಳೆದು 40ನೇ ವರ್ಷದ ಪ್ರಾರಂಭ ದಿನದಲ್ಲಿ ಮಹಾಗಣಪತಿಯ
ಸನ್ನಿಧಾನದಲ್ಲಿ ಮಹಾಗಣಪತಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಸ್ಥಳ ಶುದ್ಧಿಯನ್ನು ಮಾಡಿಕೊಂಡು ಮಂಟಪದಲ್ಲಿ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಮಹಾಗಣಪತಿಗೆ ಅಗ್ನಿ ಮುಖಾಂತರವಾಗಿ ಆ ದ್ರವ್ಯವನ್ನು ಅರ್ಪಣೆ ಮಾಡಿದ್ದೇವೆ ಅಂತೇಳಿ ಅಗ್ನಿಂ ದೂತಂ ವೃಣೀಮಹೆ ಅಂತ ಹೇಳಿದ್ದಾರೆ. ಅಗ್ನಿ ದೇವರು ಪ್ರತಿಯೊಂದು ದೇವತೆಗಳಿಗೂ ಕೂಡ ದೂತರಾಗಿ ಕೆಲಸ ಮಾಡುವವರು ಅಂತ. ಹಾಗಾದರೆ ಅಗ್ನಿಯೆಲ್ಲ ಹಾಕಿದ್ದೆಲ್ಲ ದ್ರವ್ಯ ಭಸ್ಮ ಆಗ್ತದೆ ಅಂತ. ಹಾಗಾದರೆ ಪರಮಾತ್ಮನಿಗೆ ಮೃತ್ತಿಕಾ ಸ್ವರೂಪದಲ್ಲಿ ನೀವೆಲ್ಲ ಸೇರಿಕೊಂಡು ಭಯಭಕ್ತಿಯಿಂದ 5 ದಿನದಲ್ಲಿ ಆರಾಧನೆ ಮಾಡಲಿಕ್ಕೆ ತಯಾರಾಗಿದ್ದೀರಿ. 5 ದಿನಗಳ ಕಾಲ ಕೊಡುವಂತಹ ಸೇವೆಯನ್ನು ಆ ಪರಮಾತ್ಮ ನಿಮ್ಮ ಕೈಯಿಂದ ಸ್ವೀಕಾರ ಮಾಡಿಕೊಳ್ಳಿ. ಎಲ್ಲರೂ ಮಾಡುವಂಥ ಉದ್ಯೋಗದಲ್ಲಿ ಕೈತುಂಬ ಸಂಪಾದನೆ, ತನು ಮನ ಧನವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಾವು ಸಂಪಾದನೆ ಮಾಡಿದ್ದು ಅದೇ ಅಂತೇಳಿ ದೇವರು ಕೊಟ್ಟಿದ್ದಾನೆ, ಪುನಃ ದೇವರಿಗೆ ಕೊಡುವಂಥದ್ದು ಸೇವೆ ಅಂತ. ಹಾಗಾದರೆ ನೀವೆಲ್ಲ ಕೊಟ್ಟಂತಹ ಏನು ಸಂಪತ್ತು ಉಂಟು ಅದು ಎಲ್ಲರಿಗೂ ವಿನಿಯೋಗ ಆಗ್ತದೆ ಅಂತ. ಸಾರ್ವಜನಿಕವಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಿರ್ಬೋದು 100 ರೂಪಾಯಿ ಕೊಟ್ಟಿದ್ದೇನೆ ಅಂತ. ಹಾಗಾದರೆ ಆ 100 ರೂಪಾಯಿಯಲ್ಲಿ ಎಷ್ಟು ಜನರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾವು ತಿಳ್ಕೊಳ್ಬೇಕು ಅಂತ. ಹೂ ಮಾರುವವನಿಗೆ ಕೂಡ ಒಂದು ಜೀವನಕ್ಕೆ ಉಪಾಯ, ತರಕಾರಿ ಮಾರುವವನಿಗೆ ಜೀವನಕ್ಕೆ ಉಪಾಯ. ಅದೇ ರೀತಿಯಾಗಿ ನೀವು ಏನೆಲ್ಲ ದ್ರವ್ಯವನ್ನು ತಂದು ಭಗವಂತನಿಗೆ ಅರ್ಪಣೆ ಮಾಡಿದ್ದೀರ ಅದೆಲ್ಲ ಅವರವರ ಜೀವನಕ್ಕೆ ಬೇಕಾದಂತಹ ಸಂಪತ್ತನ್ನು ಕೊಟ್ಟಿದ್ದೀರಿ. ವಿನಿಯೋಗ ಸದ್ವಿನಿಯೋಗ ಆಗ್ತದೆ ಅಂತ. ಹಾಗಾದರೆ ದೇವರು ಕೊಟ್ಟಿದ್ದಾರೆ, ಪುನಃ ದೇವರಿಗೆ ಕೊಡುವಂಥದ್ದೇ ಪೂಜೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಮಧ್ಯಾಹ್ನ ಸೇವೆಯಲ್ಲಿ ಯಾರೆಲ್ಲ ನಿಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೋ ನಿಮ್ಮ ಕಷ್ಟಗಳನ್ನೆಲ್ಲ ದೇವರು ಪರಿಹಾರ ಮಾಡಿಕೊಡಲಿ. ಮುಂದಕ್ಕೂ ಕೂಡ ಬಂದು ದೇವರ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯಕ್ಕೆ ಯಾವಾಗಲೂ ಕುಂದುಕೊರದ ಪರಿಸ್ಥಿತಿಯಲ್ಲಿ ದೇವರು ಅನುಗ್ರಹ ಮಾಡಲಿ. ನೀವು ಮಾಡುವಂತಹ ಉದ್ಯೋಗದಲ್ಲಿ ಕೈತುಂಬ ಸಂಪಾದನೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಸದ್ವಿದ್ಯಾ ಬುದ್ಧಿಯನ್ನೆಲ್ಲ ಪ್ರಾಪ್ತಿ ಮಾಡಿಕೊಡಲಿ. ಎಲ್ಲರಿಗೂ ಕೂಡ ದೀರ್ಘಾಯುಷ್ಯ ಆರೋಗ್ಯಪೂರ್ಣವಾದಂಥ ಭಾಗ್ಯವನ್ನು ದೇವರು ಅನುಗ್ರಹ ಮಾಡಿಕೊಡಲಿ. ಎಲ್ಲರ ಮನೆಯಲ್ಲಿ ಕೂಡ ನೆಮ್ಮದಿಯ ಜೀವನ. ಅದೇ ರೀತಿಯಾಗಿ ಎಲ್ಲರ ಮನೆಯಲ್ಲಿ ಕೂಡ ನಿತ್ಯವೂ ಹಾಲನ್ನು ಊಟ ಮಾಡುವಂತಹ ಯೋಗ ಭಾಗ್ಯಕ್ಕೆ ಯಾವಾಗಲೂ ಕುಂದುಕೊರದ ಪರಿಸ್ಥಿತಿಯಲ್ಲಿ ದೇವರೆಲ್ಲ ಅನುಗ್ರಹ ಮಾಡಿಕೊಡ್ಲಿ ಅಂತೇಳಿ ನಾವೆಲ್ಲರೂ ಭಯಭಕ್ತಿಯಿಂದ ಒಂದೇ ಮನಸ್ಸಿನಿಂದ ಪರಮಾತ್ಮನಲ್ಲಿ ಮಾಡುವಂತಹ ಪ್ರಾರ್ಥನೆ ಎಲ್ಲ ಹೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ವಿಭಾಗ ಇದು ಈ ವರ್ಷ 40ನೇ ವರ್ಷದ ಕಾರ್ಯಕ್ರಮ. ಕಳೆದ 40 ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಗಣೇಶೋತ್ಸವ ಹೇಳಿದರೆ ಮಂಗಳೂರಿಗೇ ಒಂದು ಉತ್ಸವದ ಹಾಗೆ. ಅನೇಕ ನಮ್ಮ ಹಿರಿಯ ಸಿಬ್ಬಂದಿಗಳು ಎಲ್ಲ KSRTCಯ ಅಧಿಕಾರಿಗಳು ನೌಕರರು ಸೇರಿ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಈ ದಿನ ತನಕ ಭಾಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಇವತ್ತು ನಮ್ಮ ಮೊದಲನೇ ದಿನದ ಕಾರ್ಯಕ್ರಮ 1998ರಲ್ಲಿ ನಮ್ಮ ವಿದ್ಯಾಗಣಪತಿ ಜೊತೆಗೆ ನಮ್ಮ ದೇವಸ್ಥಾನ ಕೂಡ ನಿರ್ಮಾಣವಾಗಿದೆ. ಆ ದೇವಸ್ಥಾನದಲ್ಲಿ ಕೂಡ ನಿತ್ಯದ ಪೂಜೆಗಳು ಮತ್ತು ವಾರ್ಷಿಕ ಪ್ರತಿಷ್ಠಾ ದಿನಗಳು ಮತ್ತು 1008 ಕಾಯಿಯ ಗಣಹೋಮ, 2 ಬ್ರಹ್ಮಕಳಸಗಳು ಬಹಳ ವಿಜೃಂಭಣೆಯಿಂದ ನಡೆದಿದೆ. ನಮಗೆ ಹತ್ತಿರದ ರಿಕ್ಷಾ ಮಾಲಕರು ಮತ್ತು ಚಾಲಕರು, ಹತ್ತಿರ ಇರುವ ಎಲ್ಲ ಹೋಟೆಲ್ ಮಾಲಕರು, ಅಂಗಡಿ ಮಾಲಕರು ತಮ್ಮದೇ ಕಾರ್ಯಕ್ರಮ ಎಂಬಂತೆ ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯುತ್ತದೆ. 4ನೇ ದಿವಸ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನಡೆದಿದೆ. ಸೇವಾ ರೂಪದಲ್ಲಿ ಕೂಡ ನಾವು ಯಾವುದೇ ಪ್ರಚಾರ ಬಯಸದೆ ಕೆಲಸಗಳನ್ನು ಮಾಡಿದ್ದೇವೆ. ನಮ್ಮ ವಿದ್ಯಾಗಣಪತಿ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಿತಿಯ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯಿಂದ ಒಂದು ತೆರೆದ ಬಾವಿ, ಒಂದು 5 ಲಕ್ಷ ರೂಪಾಯಿ ಮೌಲ್ಯದ ತೆರೆದ ಬಾವಿಯನ್ನು ನಮ್ಮ ವಿಭಾಗಕ್ಕೆ ಅಂದರೆ ಮಂಗಳೂರು 1ನೇ ಘಟಕಕ್ಕೆ ಕೊಟ್ಟಿದ್ದೇವೆ. ಅಲ್ಲದೆ ಅಶಕ್ತರು, ಕೆಲವು ಸಿಬ್ಬಂದಿಗಳು ಇರ್ಬೋದು, ಸಾರ್ವಜನಿಕರು ಕೂಡ ಇರ್ಬೋದು, ತುಂಬ ಅಶಕ್ತದ ಸಮಯದಲ್ಲಿ ಅವರ ವೈದ್ಯಕೀಯ ಖರ್ಚನ್ನು ಕೂಡ ನಾವು ಮಾಡಿದ್ದೇವೆ. ಸಂಘ ಸಂಸ್ಥೆಗಳಿಗೆ ಕೂಡ ನಾವು ದೇಣಿಗೆಯನ್ನು ಕೊಟ್ಟಿದ್ದೇವೆ. ಅದು ವಿಜೃಂಭಣೆಯಿಂದ ನಡೆಯುವಂಥ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಕೂಡ ಅಲ್ಲಿಯ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಕಡೆಗಳಿಂದ
ಬರುವಂಥ ಕಲಾ ತಂಡಗಳು ಅದು ನಮ್ಮ KSRTC ಒಂದು ಮಾದರಿ ಅಂತ ಹೇಳ್ಬೋದು. ಈ ವರ್ಷ ವಿಶೇಷವಾಗಿ ಅದಕ್ಕೆ ಹುಲಿವೇಷದ ಒಂದು ಕಲಾ ಸೇವೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. 4 ದಿವಸ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಲ್ಲದೆ ಈ ಕೆಲಸ ಕಾರ್ಯಗಳಿಗೆ ಸರ್ವ ಸೇವೆ ಅಂತ ರೂಪಾಯಿ 5,000, ಮಹಾಪೂಜೆ 1,000, ಗಣಹೋಮ ಹಬ್ಬದ ಪೂಜೆಗಳನ್ನು ಕೂಡ ನಾವು ಮಾಡಿದ್ದೇವೆ ಸೇವಾ ರೂಪದಲ್ಲಿ. ಅನೇಕ ಮಂದಿ ಬಂದು ಈ ಪ್ರಸಾದವನ್ನು ಈ ಸೇವಾ ರೂಪದಲ್ಲಿ ಮಾಡಿದ್ದಾರೆ. ಮುಂದಿನ 4 ದಿವಸ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತು 5ನೇ ದಿವಸ ನಮ್ಮ ಸಾರ್ವಜನಿಕ ಮೆರವಣಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ತೇವೆ. ನಮ್ಮ ಸಂಘದ ಪದಾಧಿಕಾರಿ ಹರಿಶ್ಚಂದ್ರ ಮತ್ತು ಅವರ ತಂಡ ಭಾಳ ಉತ್ತಮ ರೀತಿಯ ಕೆಲಸವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದು ಸಾಧಾರಣ ಅನ್ನ ಸಂದರ್ಭ ಎಷ್ಟು ಜನ ಸೇರಿರ್ಬೋದು ಸರ್? ಮಧ್ಯಾಹ್ನ 1 ಗಂಟೆಯಿಂದ ಒಂದು 3:30 ಗಂಟೆ ತನಕ ಅನ್ನ ಸಂತರ್ಪಣೆ ಇರ್ತದೆ. ಸಾಧಾರಣ ಎಷ್ಟು ಜನ ಅಂದಾಜು ಸೇರಿ? 2-2.5 ಸಾವಿರ ಜನ ಬರ್ತಾರೆ. 2-2.5 ಸಾವಿರ ಮಂದಿ ಅನ್ನ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಸರ್ ಸುಮಾರು ಯಾವ ಊರಿಂದೆಲ್ಲ ಬರ್ಬೋದು ಸರ್ ಅಂದಾಜು? ಅಂದರೆ ನಮ್ಮ ಅನೇಕ ಬಸ್ಸುಗಳು ಬೇರೆ ಬೇರೆ ಕಡೆಗಳಿಂದ ಬರ್ತದೆ. ಇಂಥದೇ ಊರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಂಗಳೂರಿನ ಆಸುಪಾಸಿನವರು ಮತ್ತು ವಿವಿಧ ಕಡೆಯಿಂದ ರಾಜ್ಯದ ಅಂತ ಹೇಳ್ಬೋದು. ಅಂದರೆ ರಾಜ್ಯ ಮಟ್ಟಕ್ಕೆ ಬಸ್ ಹೋಗ್ತದೆ. ಅಂದರೆ ಅಲ್ಲಿಂದ ಬಂದ ಕೂಡಲೇ ಸೇವೆ ಉಂಟು, ಅನ್ನ ಸಂತರ್ಪಣೆ ಉಂಟು ಅಂತ ಹೇಳುವಾಗ ಅವರು ಸಹಜವಾಗಿ ಬರ್ತಾರೆ. ಅವರಿಗೆ ನಾವು ಸಂತೋಷದಿಂದ ಅವರಿಗೆ ಕೊಡ್ತೇವೆ. ಈಗ ಎಷ್ಟು ಹೊತ್ತು ನಾವು ನಿನ್ನೆ ಪ್ರಾರಂಭ ಆಗಿದೆ ಸರ್ ಕಾರ್ಯಕ್ರಮ? ಇವತ್ತು ಪ್ರಾರಂಭ ಆಗಿ ಅಂದರೆ ಎಂಡಿಗೆ ಯಾವುದಾಗುತ್ತೆ ಸರ್ ವಿಸರ್ಜನೆ? ಇವತ್ತು ಬೆಳಿಗ್ಗೆ ನಮ್ಮ ದೇವಸ್ಥಾನದ ವತಿಯಲ್ಲಿ ಗಣಹೋಮ, ನಮ್ಮ ಈ ಪೆಂಡಾಲಲ್ಲಿ ಬೆಳಿಗ್ಗೆ ಒಂದು ಗಣಹೋಮ ಪ್ರತಿಷ್ಠೆ, ಮಧ್ಯಾಹ್ನದ ಪೂಜೆ, ರಾತ್ರಿಯ ಪೂಜೆ ಪ್ರತಿನಿತ್ಯ ಹಾಗೆ ಇರ್ತದೆ. ಬೆಳಗ್ಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ರಾತ್ರಿ ಪೂಜೆ. ಆದಿತ್ಯವಾರ 4:15 ಗಂಟೆಗೆ ವಿಸರ್ಜನಾ ಪೂಜೆ ಆಗ್ತದೆ. 5-5:30 ಗಂಟೆಗೆ ನಮ್ಮ ವಿವಿಧ ವೇಷಭೂಷಣಗಳೊಂದಿಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಸುಮಾರು ಒಂದು 10-10:30 ಗಂಟೆಗೆ ಮಹಮ್ಮಾಯಿ ಕೆರೆಯಲ್ಲಿ ಜಲಸ್ತಂಭನ ಮಾಡುತ್ತೇವೆ. ಆ ದಾರಿಯುದ್ದಕ್ಕೆ ನಮ್ಮ ಗಣಪತಿಗೆ ಹೂಹಾರ ಹಾಕುವಂಥದ್ದು ಮತ್ತು ಅವರವರ ವ್ಯಕ್ತಿ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ನಾವು ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಸಾರ್ವಜನಿಕರ ಸ್ಪಂದನೆ ಇದೆ. ಅದು ಹೂಹಾರದಲ್ಲಿರ್ಬೋದು, ಸಿಡಿಮದ್ದಿನ ರೂಪದಲ್ಲಿರಬಹುದು, ಅಥವಾ ಪಾನೀಯದ ವ್ಯವಸ್ಥೆ ಇರ್ಬೋದು, ಸರಳ ರೀತಿಯ ಉಪಹಾರದ ವ್ಯವಸ್ಥೆ ಇದೆ. ಅವರಾಗಿ ಮಾಡುವಂಥ ಸೇವೆ. ಧನ್ಯವಾದಗಳು. ಈ 5 ದಿನಗಳ ಕಾರ್ಯಕ್ರಮದ ನಡುವೆ ಪ್ರತಿದಿನ ಸಂಜೆ 4:15ರಿಂದ 6-6:30-7 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಇರ್ತದೆ. ಭಜನಾ ಕಾರ್ಯಕ್ರಮದ ನೃತ್ಯ ಕಾರ್ಯಕ್ರಮ ಇರ್ತದೆ. ನೃತ್ಯ ಮತ್ತು ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತಿಗೀತೆಗಳು, ಭಕ್ತಿ ರಸಮಂಜರಿ ಕಾರ್ಯಕ್ರಮಗಳು ಈ 5 ದಿನಗಳಲ್ಲಿ 4 ದಿನಗಳು ಇರ್ತವೆ. ಮೊದಲ 4 ದಿನದಲ್ಲಿ ಪ್ರತಿದಿನ ಸಂಜೆ 4ರಿಂದ 8 ಗಂಟೆ ಮಹಾಪೂಜೆಯವರೆಗೆ ಆ ಕಾರ್ಯಕ್ರಮಗಳು, ವೈವಿಧ್ಯಮಯದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಭಾಳ ಯಶಸ್ವಿಯಾಗಿ ನಡೀತದೆ. ಭಕ್ತರು ಎಲ್ಲ ಊರಿನವರು ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಇದು ಉತ್ತಮ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗ್ತಿದೆ. ವಿಸರ್ಜನೆ ಆಗುತ್ತೆ ಸರ್? ಅಂದರೆ ಇಲ್ಲಿಂದ ಪ್ರಾರಂಭ ಆಗಿ ನಾವು ಯಾವ ಕಡೆಯಿಂದ ಹೋಗುತ್ತೆ ಸರ್ ಎಂಡಿಂಗ್? ಅಂದರೆ ನಾವು KSRTCಯಿಂದ ಅಲ್ಲಿ ಕಾರ್ಪೊರೇಷನ್, ಹಿಂದಿ ಪ್ರಚಾರ ಸಮಿತಿ ಮತ್ತು ಕುದ್ರೋಳಿಯಾಗಿ ಕಾಸ್ಟ್ರೀಟ್ ಆಗಿ ವೆಂಕಟರಮಣ ದೇವಸ್ಥಾನ, ವೆಂಕಟರಮಣ ಮಹಮ್ಮಾಯಿ ಕೆರೆಯಲ್ಲಿ ಜಲಸ್ತಂಭನ ಮಾಡುವಂಥದ್ದು. ಸುಮಾರು ಎಷ್ಟೊತ್ತಿಗೆ ಅಂತ ಆಗ್ಬೋದು ಸರ್? ಈ ವರ್ಷ ತುಂಬ ಬೇಗ ಆಗ್ಬೋದು. ನಮ್ಮ ನಿರೀಕ್ಷೆ ಈ ವರ್ಷ 10-10:30 ಗಂಟೆ ಒಳಗೆ ಆಗಬೇಕು ಅಂತ ಇದೆ. ಮತ್ತು ನಮ್ಮ ಎದುರು ಸಂಘನಿಕೇತನ ಇರೋದು. ಸಂಘನಿಕೇತನದವರು ಆದ ಕೂಡಲೇ ನಮ್ಮ ದೇವರನ್ನು ಅವರೇ ಮೂರ್ತಿಯನ್ನು ಜಲಸ್ತಂಭನಗೊಳಿಸುವುದು. ಹಾಗಾಗಿ ನಾವು ಅಲ್ಲಿ ಹೋದ ಕೂಡಲೇ ಮಾಡಲಿಕ್ಕೆ ಆಗೋದು. ಸಂಘನಿಕೇತನ ಆದ ಕೂಡಲೇ ನಮ್ಮ ಜಲಸ್ತಂಭನ ಕಾರ್ಯಕ್ರಮ ಆಗ್ತಾಯಿದೆ. ಧನ್ಯವಾದಗಳು. ನಾವೀಗ ಬನ್ಸ್ ಹಾಸ್ಟೆಲ್ನಲ್ಲಿರುವ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘ, ಬಂಟರಯಾನೆ ನಾಡವರ ಮಾತೃ ಸಂಘದಲ್ಲಿ ವರ್ಷಪತಿ ನಡೆಯುವಂಥ ನಮ್ಮ ಶ್ರೀ ಗಣೇಶೋತ್ಸವದ ಭಾರಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈಗ ಬೆಳಗ್ಗೆ ನಮ್ಮ ಸಭಾ ಕಾರ್ಯಕ್ರಮ ಇರ್ಬೋದು, ಅದೇ ಥರ ವಿಶೇಷವಾಗಿ ಈಗ ತಾನೇ ಬೇರೆ ಬೇರೆ ತಂಡದಿಂದ ಭಜನೆ ಕಾರ್ಯಕ್ರಮ ಎಲ್ಲ ಏರ್ಪಡಿಸಿದ್ದಾರೆ. ಅದೇ ಥರ ವರ್ಷ ಪ್ರತಿ ನಡೆಯುವಂಥ ಕಾರ್ಯಕ್ರಮ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಷ್ಟು ದಿನ ಏನೇನು ಕಾರ್ಯಕ್ರಮ ನಡೀತದೆ ನಮ್ಮ ಬನ್ಸ್ ಹಾಸ್ಟೆಲ್ನಲ್ಲಿ ನಮ್ಮ ತಿಳ್ಕೊಂಡು ಬರೋಣ ಬನ್ನಿ.
ರವಿರಾಜ್ ಶೆಟ್ಟಿಂದ ಮುಂದೆ ಗಣೇಶೋತ್ಸವದ ಟ್ರಸ್ಟಿ ಅಜಿತ್ ಮಾಲಾಡಿ ಮೇನ್ ಟ್ರಸ್ಟಿ ಇಂದಿತ್ತ 14 ವರ್ಷ నుంచి ಎಂಕಲ್ನ ಗಣೇಶೋತ್ಸವ ನಡಪವನ್ ಬರೋಂದುಲ್ಲ ಇನಿ ಕೋಡೆ ಪ್ರತಿಷ್ಠೆ ಆತಂಡು ಇನಿ ಎಲ್ಲಂಜಿ ವಿಸರ್ಜನೆ ಮೂಜಿ ದಿನಲ ಮಹಾಗಣಯಾಗ ಎಲ್ಲ ನಡಪರುಂಡು ಸಾರತ್ತ ಎನ್ಮತ್ತಾರದ ಮಹಾಗಣಯಾಗ ಎಲ್ಲ ಮಲ್ಪುಜೇರಿ 25 ವರ್ಷ 14 ವರ್ಷ ಎಂಕಲ್ ಮಲ್ತೊಂದು ಬರೋಂದುಲ್ಲ ಬೊಕ್ಕ ಅನ್ನದಾನ ಕಂಟಿನ್ಯೂಸ್ ನಡತೊಂದುಪ್ಪುಂಡು ಬ್ರೇಕ್ಫಾಸ್ಟ್ ಲಂಚ್ ಬಯ್ಯದ ಕಾಪಿ ಬೊಕ್ಕ ಡಿನ್ನರ್ ಬತ್ತಿನಕ್ಲೆ ಪೂರಕ್ಲೆ ಎಲ್ಲ 4 ದಿನ ಒಟ್ಲ ಕಂಟಿನ್ಯೂಸ್ ನಡತೊಂದುಂಡು ಬೊಕ್ಕ ಪ್ರತಿ ಗಂಟೆಗೊಂಜಿ ಭಜನೆ ತಂಡ ಭಜನೆ ಮಲ್ತೊಂದು ಬೊಕ ಎಂಗಲ್ಲೊಂಜಿ ವಿಶೇಷತೆ ಪಂಡಗ ಎಂಗಲ್ಲ ಮೆರವಣಿಗೆಡ್ ವಿಸರ್ಜನೆ ಉಪನ ಮೆರವಣಿಗೆಡ್ ಖಾಲಿ ಭಜನೆ ತಂಡ ತಂದ ಟ್ಯಾಬ್ಲೋ DJ ಊಲಜ್ಜಿ ಅನಿಂಜಂಗ ನಾವು ಒಂಜಿ ವಿಶೇಷತೆ ಬೊಕ ಎಂಗ್ಲಿ ರಿಸ್ಟ್ರಿಕ್ಷನ್ಸ್ ಪೂರ ಇತ್ತಿನ ದಾತ್ರ ಬೇಗ ಮುಗಿಪೊಡು 11 ಗಂಟೆ ಮುಗಿಪೊಡು ಬಂತೀರಿ ಪೊಲೀಸ್ ಕಮಿಷನರ್ ಒಂಜಿ ಪ್ರಾಬ್ಲಮ್ ಉಂಡು ಈ ಸಾರಿ ಎಂಕ್ಲೆಗೆ ಬೊಕ ಸಮಿತಿ ತಪ್ಪಿ ಮಸ್ತ್ ಬೇಲೆ ಮಲ್ದೇರಿ ಒಂದಿಟ್ಟು ಉಂಡು ನನ್ನ ವರ್ಷ ಸೆಂಚುರಿ ಮಲ್ತಂದು ಬರಲ್ಲ ದೇವ್ರ ನಡಪಾನಟ್ಟು ಅಂಚ ಬೊಕ ಪೂರಾ ದೇವಸ್ಥಾನದ ಹೊರ ಕಾಣಿಕೆಲ್ಲ ಸಂಗೋಲದ ಹೊರ ಕಾಣಿಕೆ ಪೂರ ಬೈದನು ಎಂಕ್ಲೆಗೆ ಒಂಜಿ ಮಲ್ಲ ಸಪೋರ್ಟ್ ಆಗ್ತದೆ ದೇಣಿಗೆಲ್ಲ ಮಸ್ತ್ ಅಂತ ಬೈದನು ಮಸ್ತ್ ಒಂದು 50 ಲಕ್ಷ ಖರ್ಚು ಹಾಪಣ ಎಂಕ್ಲೆಗೆ ವರ್ಷೋಡು ಅಂಚ ಮತ್ತೆ ಪತ್ತೆ ಎಂತ ಸಂತೋಷ್ ಶೆಟ್ಟಿಂದ ಏನು ಗುರುಪ್ರವಣ ಸಂಘ ಅಧ್ಯಕ್ಷ ಬೊಕ್ಕ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಸಂಚಾಲಕರಾದಿಲ್ಲ ಬಂಟರೆ ನಾಡು ಮಾತೃ ಸಂಘದ ಆಶ್ರಯೋಡು ಸಿದ್ಧಿವಿನಾಯಕ ಪ್ರತಿಷ್ಠಾನದ ಈ ಸಾರ್ವಜನಿಕ ಗಣೇಶೋತ್ಸವ ಆಗುಂದು ನೆಕ್ಕೆ ಬೇತೆ ಬೇತೆ ರೀತಿಡು ಹೊರೆ ಕಾಣಿಕೆ ಬೊಕ್ಕ ವಸ್ತು ರೂಪಡು ದೇಣಿಗೆ ಕುರಿತು ಮಸ್ತ್ ಜನ ಉಳ್ಳೇರು ಬೇತೆ ಬೇತೆ ಬಂಟ ಸಂಘದ ಎಂಕಲ್ಲ ಪ್ರತಿ ವಲಯ ಬನ್ ಸಂಘದ ಉಳ್ಳೇರು ಅಕುಲ್ಲ ವಿಶೇಷವಾದ ಬೇತೆ ಬೇತೆ ಭಾರಿ ಮುತುವರ್ಜಿಡು ಇನ್ನು ಬನ್ ಸಂಘ ನಮ್ಮನೆ ಬನ್ ಸಂಘ ಬಂಟಿರೋ ಉದ್ದೇಶದ ಒಂದು ಈ ನಮ್ಮ ನೆಕ್ ನಮ್ಮ ಕಾರ್ಯಕ್ರಮ ಭಾಗಿಯಾಗೊಂದಿಲ್ಲ ನೆಟ್ಟು ಮಹಾದಾನಿಲ್ ನಕಲು ಉಳ್ಳೇರು ಬೇರೆ ಬೇರೆ ಮಹಾದಾನಿಲ್ ನಕಲು ಉಳ್ಳೇರು ನೆಟ್ಟು ಅಜಿತ್ ಕುಮಾರ್ ರೈ ಮಾಲಾಡಿ ನೆತ್ತ ನೇತೃತ್ವ ವಹಿಸೊಂದೇರು ಪೂರ ಹೆಂಗ ನೆಟ್ಟು ಸಮಿತಿ ಉಪ ಸಮಿತಿಲು ಪೂರ ಉಂಡು ಮಕ್ಕಳು ಒಂಜೆ ಎಂಕಲನೆ ಒಂಜೇ ಭಾವನೆ ದಿ ಒಂದು ಒಂಜೇ ಮನಸ್ಸು ಒಂದು ಎಂಕಲನೆ ನಮ್ಮನೆ ಒಂದು ಗಣೇಶೋತ್ಸವ ಪೊರ್ಲು ವಿಜೃಂಭಣೆ ನಾಡು ಅಂಟಿನ ಉದ್ದೇಶದಿ ಒಂದು ಎಂಕಲು ಕೋಡೆ ಸ್ಟಾರ್ಟ್ ಆಗ್ತದೆ ಕೋಡೆ ದೇವರ ವಿಗ್ರಹ ಬರ್ರೆ ಇನ್ನು ಕಾಂಡೆ ಪೂಜೆ ಅಂದ್ರೆ ಎಲ್ಲ ಮಹಾ ಗಣಯ ಆಗೋ ಮುಹೂರ್ತ ಹಾಕೊಂಡು ಅಡ್ದಕ್ಕ ಪ್ರತಿ ಗಂಟೆಗೊಂಜಿ ಭಜನೆ ತಂಡ ಭಜನೆ ಒಂದುಂಡು ಎಂಕಲಿಗೆ ಎಂಗಳ ವಿಶೇಷ ಆಕರ್ಷಣೆ ಬಂದ ಮೂಲ ಸಾಧಾರಣ 100 ತಂಡ ಭಜನಾರ್ತಿ ಕುಣಿತ ಭಜನೆಯನ್ನು ಎಂಕಲು ಭಾರಿ ವಿಜೃಂಭಣೆ ಮುಗಿದು ದೇವರಿನ ವಿಸರ್ಜನೆಯಲ್ಲಿ ತಗೊಂಡಾಗ ಭಜನೆ ತಂಡ ಮಾತ್ರ ಬೇತೆ ಎಂಕಲ ಒವೇ ರೀತಿಯ ಒಂಜಿ ಟ್ಯಾಬ್ಲಾಡ್ ಬೇತೆ ವಿಶೇಷ ರೀತಿಯ ಆಲಬಿಜ್ಜಿ ಖಾಲಿ ಭಜನೆ ಅಂಚ ಬಹುದು ಅವಳು ಕಾಶಿಟ್ಟಿದ ವೆಂಕಟರಮಣ ದೇವಸ್ಥಾನ ವಿಸರ್ಜನೆ ಪೂರ ಜಾತಿ ದಾಖಲೆಯನ್ನು ಎಂಕಲು ಸನ್ಮಾನ ಮಲ್ಪ ಅಲ್ಲಿ ಬಂಟರ್ ಹಾಕಲದಂತ ಪೂರಾ ಜಾತಿ ದಾಖಲೆ ಎಂದು ಮುಸ್ಲಿಮರೇ ಕ್ರೈಸ್ತರೇ ಬಾಕಿದ ಪೂರಾ ಜಾತಿ ದಾಖಲೆ ಎಂಕಲು ವರ್ಷ ಸನ್ಮಾನ ಮಲ್ಪ ಲೀಡರ್ಸ್ ದಾಖಲೆ ಸರ್ ಮುಲ್ಪದೊಂಜಿ ನಮ್ಮ ಕೋಡೆ ಸ್ಟಾರ್ಟ್ ಆದು ಏಪ ಎಂಡ್ ಆಪುನು ಎಲ್ಲ ವಿಸರ್ಜನೆ ಮುಂಜಾನೆ 4 ಗಂಟೆ ಶುರು ಹಾಕ್ಬಿಟ್ಟು ಪಂಡ ಇಂಗ್ಲೇ 11 ಗಂಟೆ ತೊಲೆ ಮುಗಿಬಿಟ್ಟು ಬಂತೇರಿ ನಮ್ಮ ಮುಲ್ತ ವಿಸರ್ಜನೆ ಸರ್ ಒಲ್ತು ಸ್ಟಾರ್ಟ್ ಆದ ನಮ್ಮ ಒಲ್ತ ಎಂಡ ಓಡೆ ಮುಟ್ಟ ಪೋಪಣ ಸರ್ ಮುಲ್ತು ಸ್ಟಾರ್ಟ್ ಆದ PVS ಸರ್ಕಲ್ ಆದ ಕಾರ್ ಸ್ಟ್ರೀಟ್ ಆದ ಡೊಂಗೇರ್ ಕೆರೆ ಆದ ಮಾಮಾಯಿ ಕೆರೆಟ್ ಎಂಕುಲು ವಿಸರ್ಜನೆ ಮಲ್ಪುನ ಮೂಲ ಅನ್ನ ಸಂದರ್ಭ ಸರ್ ಏತು ಜನ ಸೇರಿವೆ ಸರ್ ಅಂದಾಜು ಬರ ಎಕಡೆ ತಲೆ 16 ಜನ ಬರೋದೇ ಅವು ಕಂಟಿನ್ಯೂಸ್ ಉಪ್ಪು ಅನ್ನ ಸಾರ್ಪಂಚ್ ಮತ್ತು 25,000 ಜನ ಆಗ್ಬಿಟ್ಟು ಪೂರನ್ನಾಗ ಖಾಲಿ ಅನ್ನ ಸಂತರ್ಪಣೆ ಇತ್ತು ಬ್ರೇಕ್ಫಾಸ್ಟ್ಲು ಉಂಡು ಬಯ್ಯದ ಚಾ ತಿಂಡಿ ಉಂಡು ರಾತ್ರಿದ ಒಣಸ್ಲು ಉಂಡು ಟೋಟ್ಲಿ ಪಂಡಂಜಿ 25,000 ಜನ ಬತ್ತು ಪೋಂದು ಇಪ್ಪೇರು ಪೂರಾ ಜಾತಿ ತಗೊಳ್ಳ ಬರ್ಪೇರು ನಮ್ಮ ನಿರಂತರ ಕಾರ್ಯಕ್ರಮ ಅಂದ ನಿರಂತರ ಇತ್ತ ಒಂದು 16ನೇ ವರ್ಷ 21 ವರ್ಷ ಅಂಡ್ ಸುರಾದು ಅಂಡ್ 2 ವರ್ಷ ಎಂಕ್ಲೆಗೆ ಕೊರೋನಾದ ಹತ್ರ ಮಲ್ಪರಾಜಿ ಅದೊಂದು 16ನೇ ವರ್ಷ ಮಲ್ದ ಬೊಕ್ಕ 2 ಸ್ಟಾರ್ಟ್ ಮಲ್ತದ 21 ವರ್ಷ ಚಾನೆಲ್ 9 ಮ್ಯಾಂಗ್ಳೂರ್ ನಿಕ್ಲೆ ಮಸ್ತ್ ಧನ್ಯವಾದ ಎಂಕ್ಲೆ ಪರವಾದ ಮಲ್ಪನೆ ರಿಪೋರ್ಟ್ ಮಾಡ್ತೀನಿ ಥ್ಯಾಂಕ್ಸ್.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವೀಗ ಮಹಾಮಾರಿಯಮ್ಮ ದೇವಸ್ಥಾನ ಗೌರಿಮಠ ರಸ್ತೆ ಮಂಗಳೂರಲ್ಲಿದ್ದೇವೆ, ಕಾರ್ ಶೀಟಲ್ಲಿ. ಸೊ ಇದು ವರ್ಷ ಪ್ರತಿ ನಡೆಯುವಂಥ ಒಂದು ಗೌರಿ ಗಣೇಶ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇಲ್ಲಿ ಎಷ್ಟು ದಿನದ ಕಾರ್ಯಕ್ರಮ, ಏನೇನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಓಂ. ಸಮಸ್ತ ಧರ್ಮಾಭಿಮಾನಿಗಳಿಗೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಹಾಗೂ ಶ್ರೀ ಮಹಾಮಾರಿಯಮ್ಮ ಯುವಕವೃಂದ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ 34ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ನಾವು ಸತತವಾಗಿ 34 ವರ್ಷ ಅಂದರೆ 33 ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದೇವೆ. ಭಾಳ ವಿಜೃಂಭಣೆಯಿಂದ ಈ ವರ್ಷ ನಡೀತಾ ಇದೆ. ನಾವು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಇಟ್ಟಿದ್ದೆವು. ಅದಕ್ಕೆ ಕೂಡ ಸಾಗರೋಪಾದಿಯಲ್ಲಿ ಜನರು ಬಂದಿದ್ದಾರೆ. ಮತ್ತು ಬೆಳಗಿನ ಗಣಹೋಮ ಹಾಗೂ ಸಾಯಂಕಾಲದ ವಿಸರ್ಜನಾ ಪೂಜೆ ನಂತರ ಶೋಭಾಯಾತ್ರೆ ಕೂಡ ನಡೆಯಲಿದೆ. ಅದಕ್ಕೆಲ್ಲರೂ ಭಕ್ತಾಭಿಮಾನಿಗಳು ಆಗಮನಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆತ್ತದಲ್ಲ ನಮ್ಮದು ಹಾಗೆ ಜೀರ್ಣೋದ್ಧಾರ. ಅದೇ ರೀತಿ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಈ ಸಂದರ್ಭದಲ್ಲಿ ಆಲೋಚಿಸಿದ್ದೇವೆ. ಮುಂದಿನ ವರ್ಷಕ್ಕೆ ಅದನ್ನು ನಾವು ಕೈಗೊಳ್ತಾ ಇದ್ದೇವೆ. ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಕೂಡಿದಂಥ ಫಂಡಿನಿಂದ ನಾವು ಯುವಕ ವೃಂದದಿಂದ ಜೀರ್ಣೋದ್ಧಾರಕ್ಕೆ ಕೂಡ ಒಂದು ದೊಡ್ಡ ಅಮೌಂಟನ್ನು ನೀಡಲಿಕ್ಕಿದ್ದೇವೆ. ಆ ಶುಭ ಸಂದೇಶವನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸತತವಾಗಿ 33 ವರ್ಷಗಳಿಂದ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಹಾಗೂ ತನುಮನ ದನಗಳ ಸಹಾಯದಿಂದ ನಮಗೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳನ್ನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ತಮಗೆಲ್ಲರಿಗೂ ಶ್ರೀ ವಿಘ್ನ ವಿನಾಯಕನು ಆಯುಷ ಆರೋಗ್ಯ ಭಾಗ್ಯ ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಕಾರ್ ಶೀಟಲ್ಲಿ ನಮ್ಮ ಮಾರಿಯಮ್ಮ ದೇವಸ್ಥಾನದಲ್ಲಿ ಗಣೇಶೋತ್ಸವ ಆಗ್ತಾ ಉಂಟು, ವರ್ಷ ಪ್ರತಿ ಆಗುವಂಥ ಕಾರ್ಯಕ್ರಮ. ಇನ್ನೊಂದು ಏನಂತಂದರೆ, ಇದು ಎಲ್ಲಿಂದ ಎಲ್ಲಿ ಸರ್ ವಿಸರ್ಜನೆ ಎಲ್ಲೆಲ್ಲ ಆಗ್ತದೆ? ಈಗ ಅಂದರೆ ವಿಸರ್ಜನೆ ಎಲ್ಲಿ ಯಾವ ರೋಟಿಂದ ಹೋಗ್ತದೆ ಅಂತ ಜನರಿಗೆ ಹೇಳಿಕೊಡ್ಬೋದು. ಪ್ರಥಮ 5 ವರ್ಷಗಳು ನಾವಿಲ್ಲಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಕೆರೆಯಲ್ಲಿ ಹಾಕ್ತಾಯಿದ್ವು. ಅದರ ನಂತರ ಒಂದು 5 ವರ್ಷ ತ್ರಿಶೂಲೇಶ್ವರ ದೇವಸ್ಥಾನ ಕೆರೆಯಲ್ಲಿ ಹಾಕ್ತಾಯಿದ್ವು. ಅದರ ಹತ್ತಿರ ಇನ್ನೊಂದು ಕೆರೆ ಬಜಲಕೆರೆಯಲ್ಲಿ ಒಂದು ಕೆರೆ ಇತ್ತು, ಅಲ್ಲಿ ಆಗ್ತಾಯಿತ್ತು. ಮತ್ತೆ ಈಗ ಒಂದು 20 ವರ್ಷ ನಂತರ ನಾವು ಮಹಾಮಾಯಿ ಕೆರೆ ಅಂದರೆ ನಮ್ಮ ಬೆಳ್ಳಿ ಹಬ್ಬ ಕೂಡ ನಾವು ಅಲ್ಲಿಯೇ ವಿಸರ್ಜನೆ ಮಾಡ್ತೀವಿ. ಈ ಸತತವಾಗಿ ಒಂದು 20 ವರ್ಷದಿಂದ ಮಹಾಮಾಯಿ ಕೆರೆಯಲ್ಲಿ ವಿಸರ್ಜನೆ ಆಗ್ತಾ ಉಂಟು. ಈ ಸಲ 34ನೇ ವರ್ಷ. ಈಗ ಇವತ್ತು ಪ್ರಾರಂಭ ನಿನ್ನೆನಾ? ಇವತ್ತು ಪ್ರಾರಂಭಗೊಂಡು ಕೊನೆಗೊಳ್ಳುತ್ತೆ ಯಾವಾಗ ಅಂದ್ರೆ ಯಾವ್ದು? ಒಂದೇ ದಿವಸ ಕಾರ್ಯಕ್ರಮ. ನಾವು ಬೆಳ್ಳಿ ಹಬ್ಬಕ್ಕೆ ಮಾತ್ರ 2 ದಿವಸ ಕಾರ್ಯಕ್ರಮ ಮಾಡಿದ್ದೆವು. ಇದು ಒಂದೇ ದಿವಸ ಕಾರ್ಯಕ್ರಮ. ಎಷ್ಟೊತ್ತಿಗೆ ಸರ್ ವಿಸರ್ಜನೆ? ಒಂದು 8:30ಗೆ ಪ್ರಾರಂಭ ಆಗ್ತದೆ. 8:30ಗೆ ಇಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ಇದೆ, ಮತ್ತು ರಂಗಪೂಜೆ ಇದೆ. ಅದಾದ ಕೂಡಲೇ ದೇವರಿಗೆ ಮಹಾರತಿಯಾಗಿ
ವಿಸರ್ಜನೆ ಪೂಜೆ ಆಗಿ ನಮ್ಮದು ಶೋಭಾಯಾತ್ರೆ ಪ್ರಾರಂಭಗೊಳ್ತದೆ. 8:30 9 ಗಂಟೆಗೆ ಪ್ರಾರಂಭಗೊಳ್ತದೆ. 11 ಗಂಟೆ ಒಳಗೆಲ್ಲ ಮುಗಿಸ್ತೇವೆ ನಾವು. ಈಗ ಈ ಸಲ ಇವತ್ತು ಪೊಲೀಸ್ನವ್ರದ್ದು ಈ ಸಲ ಬಂದದ್ದು ಕಟ್ಟುನಿಟ್ಟು ಕ್ರಮ ಅಲ್ಲ. ನಮ್ಮದು ಮುಂಚೆ 11 ಗಂಟೆಗೆ ಮುಗಿತಾ ಇತ್ತು. ಒಂದು ಅಂದಾಜು ಎಷ್ಟು ಜನ ಸೇರ್ಬೋದು ಸರ್? ಮೆರವಣಿಗೆಲ್ಲ ಒಂದು 200 ಜನ ಇರ್ತಾರೆ. ಇಲ್ಲಿ ಪೂಜೆಗೆ ಒಂದು 500 ಜನ ಸೇರ್ತಾರೆ. ಈಗ ಅನ್ನ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ಬೋದು? ಅನ್ನ ಸಂದರ್ಭ ಒಂದು 500 ಜನ ಇದ್ದು ವರ್ಷ ಈ ಕಡೆಯವರೆಲ್ಲ ಬರ್ತಾರೆ ಇಲ್ಲಿಯವರು ಎಲ್ಲ ಅಕ್ಕಪಕ್ಕದವರು ಅಂಗಡಿಯವರೆಲ್ಲ ಬರ್ತಾರೆ. ಧನ್ಯವಾದ. ನಮ್ಮ ಜೀರ್ಣೋದ್ಧಾರ ಕಾರ್ಯ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೇವೆ. ಆದಷ್ಟು ಭಕ್ತಾಭಿಮಾನಿಗಳು ನಮಗೆ ಧನ ಸಹಾಯ, ತನು ಸಹಾಯ, ಮನ ಸಹಾಯ 3 ರೀತಿಯ ಸಹಾಯ ಮಾಡಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಯಾಕೆಂದರೆ ಈ ದೇವಸ್ಥಾನ ಬಹಳ ಕಾರ್ಣಿಕರಿರುವ ದೇವಸ್ಥಾನ. ಇಲ್ಲಿಯ ಲೋಕಲ್ ಇರುವ ಎಲ್ಲ ಜನರಿಗೂ ಗೊತ್ತುಂಟು. ಯಾಕೆ ಹೇಳಿದರೆ ಅಷ್ಟೇ ಕಾರ್ಣಿಕ ಉಂಟು, ಇಲ್ಲಿಯ ಸಾರ್ವಜನಿಕರಿಗೆ ಗೊತ್ತುಂಟು. ಅಷ್ಟು ಕಾರ್ಣಿಕ ಇರುವ ದೇವಸ್ಥಾನ ಈಗ ಇರುವ ದುಸ್ಥಿತಿ ನೋಡಿ ನಮಗೆ ತುಂಬ ಕಷ್ಟ ಆಗ್ತದೆ. ಅದು ಎಲ್ಲರೂ ಈಗ ರಾಜಕಾರಣಿಗಳಾಗಲಿ ನಮ್ಮ ಎಲ್ಲರ ಹತ್ರವೂ ನಾವು ಹೋಗಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಹೇಳುವುದು ಮಾತ್ರ ಅಲ್ಲದೆ ಇನ್ನೂ ಸಹಕಾರ ಬಂದಿಲ್ಲ. ಈ ಚಲನ ಮುಖಾಂತರ ನಾವು ಕೇಳಿಕೊಳ್ಳುವುದೇನೆಂದರೆ ಅವರು ಆದಷ್ಟು ಬೇಗನೆ ನಮಗೆ ಆದಷ್ಟು ಒಂದು ಹೊಸ ದೇವಾಲಯದಲ್ಲಿ ಈ ಮಹಾಮಾರಿಯಮ್ಮನನ್ನು ಕೂತ್ಕೊಳ್ಳಿಸಿ ಅದರಲ್ಲಿಯೇ ಶ್ರೀ ಗಣೇಶೋತ್ಸವ ನಡೆಸುವ ರೀತಿ ನಮಗೆ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಬೇಕಾದ ಸಹಕಾರ ಎಲ್ಲರೂ ನಮಗೆ ನೀಡಲಿ ಎಂದು ನಾವು ನಿಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ನಾವೀಗ ಮುನೇಶ್ವರ ಮಹಾಗಣಪತಿ ದೇವಸ್ಥಾನ ಪೊಲೀಸ್ ಲೈನಲ್ಲಿದ್ದೇವೆ. ಸೊ ಇವತ್ತು ವರ್ಷ ಪ್ರತಿ ಆಚರಣೆ ಮಾಡುವಂಥ ನಮ್ಮ ಗಣೇಶೋತ್ಸವ ಹೇಗಿದೆ, ಸೊ ಇದರ ವಿವರಣೆಗಳಾಗಿ ನಾವು ಹಂಚ್ಕೊಳ್ಳೋಣ. ಹೇಗೆ ರೀತಿ ಇದೆ, ಎಷ್ಟೊತ್ತಿಗೆ ಕಾರ್ಯಕ್ರಮ, ಯಾವತ್ತಿಗೆ ಎಂಡ್ ಆಗ್ತದೆ ಅಂತ ಬನ್ನಿ ನೋಡೋಣ. ಶ್ರೀ ಮುನೀಶ್ವರ ಮಹಾಗಣಪತಿ ದೇವಸ್ಥಾನ ಪೊಲೀಸ್ ಲೈನ್ ಮಂಗಳೂರು. ಇಲ್ಲಿ ಸಾಧಾರಣ ಒಂದು 100 ವರ್ಷದ ಇತಿಹಾಸವಿದೆ ಈ ಗಣಪತಿ ಪೂಜೆ ಮಾಡುವುದರಲ್ಲಿ. ಅಂದರೆ ನಾವು ತುಂಬ ವರ್ಷದಿಂದ ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಮತ್ತು ಹಿರಿಯರು ನಮ್ಮ ನಿವೃತ್ತರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋದು, ಮತ್ತು ಈಗ ಇದ್ದವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಚೆಂದ ಮಾಡ್ತಾಯಿದ್ದೇವೆ. ಇವತ್ತಿನಿಂದ 31 ತಾರೀಕುವರೆಗೆ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಇವತ್ತು ಆರಂಭಗೊಂಡ? ಇವತ್ತು ಆರಂಭ. 27ರಿಂದ 31ರವರೆಗೆ ಇದೆ. ಶೋಭಾಯಾತ್ರೆ 31ಕ್ಕೆ ಮುಗೀತದೆ. ಶೋಭಾಯಾತ್ರೆ ಅಂದರೆ ನಮ್ಮದು ಎಲ್ಲಿ ಆಗುತ್ತೆ ಸರ್ ವಿಸರ್ಜನೆ? ವಿಸರ್ಜನೆ ನಮ್ಮದು ಮೊದಲು ಇಲ್ಲಿ ಧಕ್ಕೆಯಲ್ಲಿತ್ತು. ಈಗ ಅದನ್ನು ನಾವೀಗ ಸ್ವಲ್ಪ ಸ್ಥಳಾವಕಾಶ ಕಮ್ಮಿ ಉಂಟು ಅಂತ ಈಗ ನಾವೀಗ ಇಲ್ಲಿ ಮಾಡ್ತಾಯಿದ್ದೇವೆ. ಕುಡ್ತೇರಿ ಮಹಾಮಾಯಿ ಕೆರೆಯಲ್ಲಿ ಮಾಡ್ತಾಯಿದ್ದೇವೆ, ವೆಂಕಟರಮಣ ದೇವಸ್ಥಾನ ಹತ್ರ. ಈಗ ಒಂದು 4-5 ವರ್ಷಗಳಿಂದ ಅಲ್ಲಿಂದ ನಾವು ಮಾಡ್ತಾಯಿದ್ದೇವೆ ನಾವು. ಹಾಗೆ ಯಾವ ಕಡೆಯಿಂದ ಹೋಗ್ತೇವೆ ಸರ್ ವಿಸರ್ಜನೆಗೆ ಹೋಗುವಾಗ? ನಾವು ಇಲ್ಲಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ನಿಂದ ಇಲ್ಲಿ ಮಕಾನಾಗಿ, ಮತ್ತು ಬಂದರ್ ಸ್ಟೇಷನ್ ಆಗಿ, ಆಮೇಲೆ ಬಜಿರ್ಕೇರಿಯಾಗಿ, ಕಲ್ಪನಾ ಸ್ವೀಟ್ಸ್ ಆಗಿ ಅಲ್ಲಿಂದ ನಾವು ಮುಂದುವರಿಯೋದು. ಹೋಗುವ ಸರ್ ಎಷ್ಟು ಜನ ಸೇರ್ಬೋದು ಸರ್? ಒಂದು ನಮ್ಮಲ್ಲಿ ಇಲ್ಲಿದ್ದವರು ಮಾತ್ರ, ಪರಿಸರದವರು ಇಲ್ಲಿ ಸಾಧಾರಣ ಪೊಲೀಸ್ನವರೇ ಬರೋದು ಹೆಚ್ಚಿನವರು. ಮತ್ತು ಮಾರ್ಗದಲ್ಲಿ ಕೆಲವರು ಇದನ್ನೇ ನೋಡಲಿಕ್ಕೆ ಬೇಕಾಗಿರುವವರೆಲ್ಲ ಬರ್ತಾರೆ ಅಷ್ಟೇ. ಒಂದು ಕಡಿಮೆ ಮೇಲೆ ಒಂದು 500-600 ಜನ ಹೇಳ್ಬೋದು ಅಷ್ಟೇ. ಮೆರವಣಿಗೆ ಭಜನೆ ಮೊದಲು ಮಾಡ್ತಿದ್ವು ನಾವು. ಯಾಕಂದರೆ ಕೊರೋನಾ ಬಂದ ನಂತರ ನಾವು ಭಜನೆಯನ್ನು ಇಲ್ಲೇ ಮಾಡ್ತಾಯಿದ್ದೇವೆ ಕ್ಷೇತ್ರದ ಒಳಗೆ. ಅದು ನಮ್ಮ ಪೀಠ ಬರ್ತದಲ್ಲ, ವಿಸರ್ಜನೆ ಆಗಿ ಪೀಠ ಬರುವವರೆಗೆ ನಮಗೆ ಭಜನೆ ಮಾಡುವಂಥ ಒಂದು ಮೊದಲಿಂದ ಒಂದು ನಿಬಂಧನೆ ಮಾಡ್ತಾಯಿದ್ದೇವೆ, ನಿಯತ್ತು ಉಂಟು, ಹಾಗೆ ಮಾಡ್ತಾಯಿದ್ದೇವೆ. ಆದರೆ ಈಗೆಂತ ಮಾಡಿದರೆ ಕೊರೋನಾ ಬಂದ ನಂತರ ಅದನ್ನು ನಾವು ಕ್ಷೇತ್ರ ಒಳಗೆ ಮಾಡಿ ಈಗ ಭಜನೆಯನ್ನು ಒಂದು ಟ್ಯಾಬ್ಲದಲ್ಲಿ ಅದು ಭಜನೆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಅದು ಅನ್ನ ಸಂತಾನ ಇರ್ಬೋದು, ಮಹಾಪೂಜೆಗಳ ಜನ ಎಷ್ಟು ಸೇರ್ಬೋದು ಸರ್? ಮಹಾಪೂಜೆಗೆ ಇಲ್ಲಿ ಇದ್ದವರೇ ಎಲ್ಲ ಸೇರಿದ್ರೆ ಒಂದು 1,000 ಜನ ಆಗ್ತದೆ
ಅಂದರೆ ಈ ಕರ್ತವ್ಯ ಇಲ್ಲದೇ ಇದ್ದವರು ಇಲ್ಲಿ ಬಂದು ಯಾವಾಗಲೂ ಮಧ್ಯಾಹ್ನ ಪೂಜೆಗೆ ರಾತ್ರಿ ಪೂಜೆಗೆಲ್ಲ ಇರ್ತಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಜನ ಇರ್ತಾರೆ, ಬೇಕಾದಷ್ಟು ಜನ ಇರ್ತಾರೆ. ಮತ್ತು ಅನ್ನ ಸಂತರ್ಪಣೆ 3 ದಿನ ಅನ್ನ ಸಂತರ್ಪಣೆ, ನಾಳೆಯಿಂದ 3 ದಿನ ಅನ್ನ ಸಂತರ್ಪಣೆ. ಅದೇ ವಿಸರ್ಜನೆ ದಿನ ಆದಿತ್ಯವಾರ ಮಾತ್ರ ಅನ್ನ ಸಂತರ್ಪಣೆ ಇರುವುದಿಲ್ಲ. ಅಲ್ಲಿ ತನಕ ಕಾರ್ಯಕ್ರಮಗಳು ಅಂದರೆ ಸಂಜೆ 6 ಗಂಟೆ ನಂತರ ಸ್ಟೇಜಿನಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ. ಮತ್ತು ಅದರ ಒಳಗೆ ಈ ಸಮಯದಲ್ಲಿ ಭಜನೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೇವೆ. ಯಾವಾಗ ಮಧ್ಯಾಹ್ನ ಇವತ್ತೊಂದು 600 ಜನ ಸೇರಿರ್ಬೋದು. ಹೌದು, ಕಡಿಮೆಯಲ್ಲಿ 600 ಜನ ಬರ್ತಾರೆ. ಮತ್ತು ಪರಿಸರದವರು ಇಲ್ಲಿನವರೇ ಜಾಸ್ತಿ ಬರುವುದು, ಹೊರಗಿನವರೆಲ್ಲ ಯಾರು ಬರೋದಿಲ್ಲ. ಮತ್ತು ಮಳೆಯೆಲ್ಲ ಇಲ್ಲದಿದ್ದರೆ ಎಲ್ಲ ಹೊರಗಿನವರೆಲ್ಲ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಇದು 100 ವರ್ಷದ ಮೇಲೆ ಹೇಳ್ಬೋದು, ಇದಕ್ಕೆ ಇತಿಹಾಸವೇ ಇಲ್ಲ. ನಮ್ಮ ಸಂಘನಿಕೇತನದ್ದು 78ನೇ ವರ್ಷ. ಅದರ ಮೊದಲು ಇಲ್ಲಿ ನಾವು ಇದು ಗಣಪತಿಯನ್ನು ಇಡ್ತಿದ್ರು ನಮ್ಮ ಪೂರ್ವಜರು ಅಂದರೆ ಪೊಲೀಸ್ ಕುಟುಂಬಕ್ಕೆ ಸಂಬಂಧಪಟ್ಟ ಪೊಲೀಸ್ ಗಣಪತಿ ಅಂತ ಇದು ಪ್ರಸಿದ್ಧಿ. ಪೊಲೀಸ್ನವರಿಗೆ ಬೇಕಾಗಿ ಒಂದು ಇದು ಮಾಡಿಕೊಂಡದ್ದು ಪೂರ್ವಜರು. ಅದೊಂದು ಮುನಿ ಇದ್ದರು ಇಲ್ಲಿ. ಆ ಮುನಿಯವರು ಇದಾದಂಥ ಅಂತರ್ಗತ ಆದ ನಂತರ ಮತ್ತು ಅದು ಮುನೀಶ್ವರ ಮಹಾಗಣಪತಿ ದೇವಸ್ಥಾನ ಅಂತ ಹೆಸರು ಬಂತು. ಅಲ್ಲಿ ಒಂದು ಅರಳಿ ಮರ ಇತ್ತು, ಅದು ಬಿದ್ದ ನಂತರ ಅದರ ಅಡಿಯಲ್ಲಿ ಗಣಪತಿ ವಿಗ್ರಹ ಮತ್ತು ನಾಗನ ವಿಗ್ರಹ ಮತ್ತು ಒಂದು ಹನುಮಂತನ ಪಾದ ಎಲ್ಲ ಸಿಕ್ಕಿತ್ತು. ಅದನ್ನು ನಾವು ಕೊಂಡೋಗಿ ಒಂದು ಮಂಜುಷದಲ್ಲಿ ಅದನ್ನು ಕೊಟ್ಟು ಅದಕ್ಕೆ ಸ್ವಲ್ಪ ಇದು ಕಾಣಿಕೆಯನ್ನು ಇಟ್ಟು ಬಂದಿದ್ದೇವೆ. ಅದರ ನಂತರ ಈಗ ಅವ್ಯಾತವಾಗಿ ಈಗ ಪೂಜೆ ನಡೀತಾ ಇದೆ. ಹಾಗೆ ಒಂದು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದು ನೋಡಬೇಕು, ಈಗ ನಡೀತಾ ಉಂಟು. ಮತ್ತು ಎಲ್ಲರ ಸಹಕಾರದಿಂದ ಅದು ಆಗಬೇಕಂತ ಎಲ್ಲರಿಗೊಂದು ಆಶೆ ಇದೆ. ಹಾಗೆ